ಸರ್ ಯಾವ ಏರಿಯಾ? ಉಳ್ಳಾಳಿಂದ ಎವ್ರಿ ಸಂಡೇ ಇಲ್ಲಿಗೆ ಬರ್ತೀರಾ? ಓಕೆ ಸರ್, ನಿಮ್ಮ ಹೆಸರು? ಮನೋಹರ್ ಸರ್ ನಮಗೆ ಈಗ ಹೊಸ ಫಿಟ್ನೆಸ್ ಚಾಲೆಂಜ್ ನಮ್ಮ ಆಕ್ಸೆಪ್ಟ್ ಮಾಡಿ ಬಂದಿದ್ದಾರೆ. ಫಿಟ್ನೆಸ್ ನೋಡ್ತಾರೆ ಅಂತ. ನೋಡೋಣ ಇವ್ರ ಫಿಟ್ನೆಸ್ ಪವರ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡೋಣ. ರೆಡಿ ಸರ್? ಓಕೆ ರೆಡಿ ಸರ್. ಫಸ್ಟು ಇದನ್ನು 2 ಕೈಲೂ ಹಿಂಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಬಿಟ್ಟು ಇದರಿಂದ ಟ್ಯಾಬ್ ಓಪನ್ ಆಗಿ ಆಚೆ ಬರಬೇಕು ಸರ್. ಅದರಲ್ಲಿರೋ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಕಮ್ ಆನ್ ಸರ್, ಯು ಕ್ಯಾನ್ ಡೂ ಇಟ್. ಆಲ್ರೆಡಿ ಫಿಟ್ ಅಂತ ಹೇಳ್ಬಿಟ್ಟಿದ್ದೀರಾ ಸರ್. ಈಗ ನಮ್ಮನ್ನ ಡಿಸಪಾಯಿಂಟ್ ಮಾಡಂಗಿಲ್ಲ ನೀವು. ನಿಮ್ಮ ಫಿಟ್ನೆಸ್ ಪವರ್ ತೋರಿಸ್ಬೇಕು. ಹಿಂಗಾಗಲ್ಲ, ಹಿಂಗ್ ಮಾಡ್ಬೋದು. ಮಾಡಿ ಸರ್, ಹೆಂಗಾಗತ್ತೆ ಹಂಗೆ ಟ್ರೈ ಮಾಡಿ. ಜಸ್ಟ್ ಅದನ್ನ ಓಪನ್ ಮಾಡ್ಬೇಕು 2 ಕೈಲಿ. ಸರ್ ಮನೇಲಿ ನಿಮ್ಮ ಹೆಂಡತಿ ಮೇಲೆ ಏನಾದರೂ ಕೋಪ ಇದ್ರೆ ಎಲ್ಲ ತೀರ್ಸ್ಕೊಬಿಡಿ ಇಲ್ಲೇ. ಬರೀ ಇಂಥದೆಯಾ? ಕೋಪ ಇದೆ. ಅದು ಒಂದು ಮೆಡಿಟೇಷನ್ ತರ ಇದೆ. ಎಲ್ಲ ತೀರ್ಸ್ಕೊಂಡ್ಬಿಡ್ತೀವಿ. ವೆಲ್ ಡನ್ ಸರ್. ಪ್ರೂವ್ ಆಯ್ತು ನಿಮ್ಮ ಹೆಂಡತಿ ಮೇಲೆ ಜಾಸ್ತಿ ಕೋಪ ಇಲ್ಲ ಅಂತ. ಅಲ್ಲ ಸರ್, ಏನ್ ಪ್ರೂವ್ ಆಯ್ತು ಅಂತಂದ್ರೆ ನಿಮ್ಮ ಹೆಂಡತಿ ಮೇಲೆ ಜಾಸ್ತಿ ಕೋಪ ಇದೆ, ಬಟ್ ಯಾವತ್ತು ನೀವು ಅವ್ರನ್ನ ಅಮ್ಕಕ್ಕಾಗಲ್ಲ ಅಂತ ಹೇಳಿ ಆಗಲ್ಲ ಅಂತ ಗೊತ್ತಾಯ್ತು. ಜೀವನದಲ್ಲಿ ನನ್ನ ಮೇಲೆ ನನಗೆ ಚಿಕಿತ್ಸೆ ಬರುತ್ತಾ ಮಾಡ್ಬಿಟ್ರಲ್ರೋ ಪಾಪಿಗಳ. ಕೋಪ ಏನೋ ಬಂದಾಗ ಈಗ ಪ್ರೆಸ್ ಮಾಡೋದು ಒಂದು ಮೆಡಿಟೇಷನ್. ಕೋಪ ಎಲ್ಲ ಪ್ರೆಸರ್ ಹಾಕಿ ನಾವು ಕೂಲ್ ಆಯ್ತೀವಿ ಅಷ್ಟೇ. ಥ್ಯಾಂಕ್ ಯು ಮನೇಲಿ ಹೋಗಿ ಟ್ರೈ ಥ್ಯಾಂಕ್ ಮಾಡಿ ಯು ಸೋ ಮಚ್. ನಿಮ್ಮ ಹೆಂಡತಿ ಮೇಲೆ ಪ್ರಯೋಗ ಮಾಡಿ. ಆಗಲ್ಲ. ನಿಮ್ಮ ಹೆಂಡತಿ ಇದ್ದಾಗ ಸರ್ ಈ ತರದೊಂದು ಬಾಟ್ಲು ತಗೊಂಡ್ಬಂದ್ಬಿಡಿ ಅವ್ರ ಮುಂದೆ. ಹಿಂಗೆ ಅನ್ಕೊಂಡು ಸುಮ್ಮನೆ ಇದು ಮಾಡಿ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಸರ್. ವೆಲ್ ಡನ್ ಸರ್. ಥ್ಯಾಂಕ್ ಯು ಸರ್. ಅಷ್ಟೇ.